ಅಮ್ಮನ ಕೈ ತುತ್ತು ತಿಂದ ಮುದ್ದು ಮಕ್ಕಳು. ಚಂದ್ರನ ಬೆಳದಿಂಗಳಲ್ಲಿ ಸುಂದರ ಕಾರ್ಯ. ಬಾನಂಗಳದಲ್ಲಿ ಚಂದ್ರನ ಹೊಂಬೆಳಕು. ಅಮ್ಮನ ಪ್ರೀತಿ ವಾತ್ಸಲ್ಯದ ಸವಿನೆನಪು. ಹೆತ್ತಮ್ಮನ ಕೈ ತುತ್ತಿನ ಸವಿರುಚಿ. ಶಿಕ್ಷಕ ಶಿಕ್ಷಕಿಯರ ಕರುಣೆಯ ಕಾಳಜಿ. ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಪುಟ್ಟ ಗ್ರಾಮ. ಮುಧೋಳ ತಾಲೂಕಿನ ಕಸಬಾ ಜಂಬಗಿ ಎಂಬ ಗ್ರಾಮ ಹಲವು ವಿಶೇಷತೆಗಳಿಗೆ ಕಾರಣವಾಗುತ್ತೆ. ಅದರಲ್ಲೂ ಗ್ರಾಮದ ಸಾಯಿ ಚೇತನ ಪ್ರಾಥಮಿಕ ಶಾಲೆ ವಿಭಿನ್ನ ಕಾರ್ಯಕ್ರಮಗಳಿಗೆ ಹೆಸರುವಾಸಿ. ಈ ಸಲ ಅಮ್ಮನ ಕೈತುತ್ತು ಎಂಬ ವಿನೂತನ ಕಾರ್ಯಕ್ರಮ ಸುಂದರವಾಗಿ ಮೂಡಿಬಂತು. ಶಾಲೆಯ ಮಕ್ಕಳಿಗೆ ಶಾಲಾ ಆವರಣದಲ್ಲಿ ಕೈತುತ್ತು ತಿನ್ನಿಸುವ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಅಥರ್ವ ಪಿಯು ಕಾಲೇಜಿನ ನಿರ್ದೇಶಕರು, ಪ್ರಾಧ್ಯಾಪಕರು ಹಾಗೂ ಶಿಕ್ಷಣ ಪ್ರೇಮಿಗಳೂ ಆದ ಚೇತನ್ ಜೋಗನ್ನವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ತಾಯಿಯ ಮಹತ್ವದ ಬಗ್ಗೆ ಮಾತನಾಡಿ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದ್ರು. ನನಗನ್ನಿಸ್ತದ ಈ ಉತ್ತರ ಕರ್ನಾಟಕ ಭಾಗದೊಳಗಿನ ಆ ಕಲ್ಪನೆ ಇಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ಎತ್ತುಕೊಂಡು ಬೆಳದಿಂಗಳೊಳಗೆ ತಾಯಿಯ ಒಂದು ನೆನಪು ಅಥವಾ ತಂದೆಯ ಒಂದು ಕಷ್ಟ ಇವೆಲ್ಲವನ್ನ ನೆನಪು ಮಾಡಿಕೊಂಡು ಮಕ್ಕಳ ಜೊತೆಗೆ ಬೆಳದಿಂಗಳೊಳಗೆ ಕೂತು ಊಟ ಮಾಡುವಂಥ ಒಂದು ಕಾರ್ಯಕ್ರಮ, ಅದುವೇ ಅಮ್ಮನ ಕೈ ತುತ್ತು. ಬಹಳ ಅದ್ಭುತವಾಗಿ ಕಾರ್ಯಕ್ರಮ ರೂಪಿಸಿಕೊಟ್ಟಿದ್ದಾರೆ. ನನ್ನನ್ನು ಕರೆಸಿ ಅವ್ರ ಜೊತೆಗೆ ಮಾತನಾಡಿ ಆ ಮಾತುಗಳನ್ನು ಆಲಿಸೋದ್ರ ಜೊತೆಗೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಬಹಳ ಖುಷಿಯನ್ನು ತಂದು ಕೊಡ್ತು. ಅಂತಹ ಕಲ್ಪನೆಯನ್ನು ಹೊತ್ತಿರತಕ್ಕಂಥ ಈ ಸಂಸ್ಥೆಯ ವಿಚಾರಗಳು ಬಹಳ ಅದ್ಭುತವಾಗಿದ್ದಾವೆ. ಸಂಸ್ಕಾರ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಈ ಒಂದು ಕಸಬಾ ಜಂಬಗಿಯ ಸಾಯಿ ಚೇತನ ಸಂಸ್ಥೆ ನಡೆಸ್ತಿರ್ತಕ್ಕಂಥ ಈ ಶಾಲೆಯ ವಿದ್ಯಾರ್ಥಿಗಳು ಬಹಳ ಅದೃಷ್ಟವಂತರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಶಿಕ್ಷಕರ ಪ್ರೀತಿ ಶ್ರಮವನ್ನು ಅನಾವರಣಗೊಳಿಸಿದ್ರು. ಶಿಕ್ಷಕರು ಹಾಗೂ ಪೋಷಕರು ಕೂಡ ಶಾಲೆಯ ಬಗ್ಗೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಳಿಕ ಶಾಲೆಯ ಸುಂದರ ಆವರಣದಲ್ಲಿ ಚಂದ್ರನ ಬೆಳದಿಂಗಳಲ್ಲಿ ಅಮ್ಮಂದಿರು ತಮ್ಮ ತಮ್ಮ ಮಕ್ಕಳಿಗೆ ಕೈತುತ್ತು ತಿನ್ನಿಸಿ ಖುಷಿಪಟ್ರು. ಅಮ್ಮನ ಕೈತುತ್ತು ಸವಿದ ಮಕ್ಕಳು ಮತ್ತಷ್ಟು ಸಂಭ್ರಮಿಸಿದ್ರು. ಇದೊಂದು ಅಮ್ಮನ ಕೈತುತ್ತು ಎಂಬ ಕಾರ್ಯಕ್ರಮ ಒಂದು ಪ್ರೀತಿ, ಆರೈಕೆ ಮತ್ತು ಭಾವನಾತ್ಮಕವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನೆಲ್ಲ ಪಾಲಕ ಬಂಧುಗಳು, ಹಿರಿಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಷ್ಟೇ ಅಲ್ಲದೆ ಒಂದು ಸಂಪನ್ಮೂಲ ವ್ಯಕ್ತಿಗಳು ಆದಂಥ ನಮ್ಮ ಉತ್ತರ ಕರ್ನಾಟಕದ ಭಾಗದ ಶಿಕ್ಷಣ ತಜ್ಞರು ಆದಂಥ ಚೇತನ್ ಜೋಗಣ್ಣವ್ರ ಸರ್ ಅವರ ಒಂದು ವಾಕ್ಚಾತುರ್ಯ ಎಲ್ಲರನ್ನ, ನಮ್ಮ ಎಲ್ಲ ಪಾಲಕ ಬಂಧುಗಳನ್ನು, ನಮ್ಮ ಶಿಕ್ಷಕರನ್ನು, ಮಕ್ಕಳನ್ನು ಮೂಕ ವಿಸ್ಮಿತರನ್ನಾಗಿಸ್ತು. ಆ ಒಂದು ನನ್ನ ಶಿಕ್ಷಣ ತಜ್ಞರಿಗೂ ಕೂಡ ಈ ಮಾಧ್ಯಮದ ಮುಖೇನ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಳಿಕ ಅಲ್ಲೇ ಕುಳಿತು ಪೋಷಕರು ಕೂಡ ಸಹಭೋಜನ ಮಾಡಿದ್ರು. ಮನೆಯಿಂದಲೇ ಬುತ್ತಿ ಕಟ್ಟಿಕೊಂಡು ತಂದಿದ್ರು. ಹಳ್ಳಿಯಲ್ಲಿರುವ ಸುಂದರ ಶಾಲಾ ವಾತಾವರಣದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಯಶಸ್ವಿಗೊಂಡಿತು. ರನ್ ಟಿವಿ ನ್ಯೂಸ್, ಮುಧೋಳ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ.
ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.